ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು. ಇದಕ್ಕೆ ನೋಡಿ, ನಾನು ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಈ ಸಾರಿಲಿ ಗ್ರೀನ್ ಕಲರ್ ಇದೆಯಲ್ವ, ಆ ಗ್ರೀನ್ ಕಲರ್ ದಾರನ ತೊಗೊಂಡಿದ್ದೀನಿ. ಮೈಯಲ್ಲಿ ಪಿಂಕ್ ಮತ್ತು ಆರೆಂಜ್ ಕಲರ್ ಇದೆ ಬಾಡಿ, ಅದರಿಂದ ಅದೆರಡು ಒಂದೇ ರೀತಿಯಾಗಿರೋದ್ರಿಂದ ಈ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಬಾರ್ಡ್ರಲ್ಲಿರೋದು ಗ್ರೀನ್ ಕಲರು. ತುಂಬ ಸಿಂಪಲ್ ಡಿಸೈನ್ ಇದು. ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನು ತುಂಬ ಸುಲಭವಾಗಿ ಬೇಗ ಮಾಡ್ಕೋಬೋದು, ಬಿಗಿನರ್ಸು ಮಾಡ್ಕೋಬೋದು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ 0.75 mm ಇಂದು. ಫಸ್ಟು ದಾರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಿಂಗಲ್ ಕ್ರೋಶೆ ಹಾಕಿ 2 ಸಾರಿ ಸಿಂಗಲ್ ಕ್ರೋಶೆ ಹತ್ರ ಹಾಕಿ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಫಸ್ಟು 4 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಪೂರ್ತಿ ಟೈಟಾಗಿ ಮಾಡ್ಕೋಬೇಡಿ, ಅಂದರೆ ಸ್ವಲ್ಪ ಒಳಗಡೆ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕುಚ್ಚು ಹಾಕಿದಾಗ ಅದು ಎಳ್ದಂಗೆ ಆಗುತ್ತೆ. ಕುಚ್ಚು ಹಾಕೋಕ್ಕೆ 4 ಚೈನ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ಅದರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಸಿಂಗಲ್ ಕ್ರೋಶೆ ಅಷ್ಟೇ, ಚೈನ್ ಏನು ಹಾಕಲ್ಲ, ಜಸ್ಟ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 4 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಅದರ ಪಕ್ಕ. ಈಗ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಈಗ 2 ಸಾರಿ ದಾರ ಸುತ್ಕೊಳ್ತಾ ಇದ್ದೀನಿ ಕ್ರೋಶೆ ಹುಕ್ಕಿಗೆ. ಈಗ ಅದನ್ನು ಈ ಸಿಂಗಲ್ ಕ್ರೋಶೆ ಈಗ ಹಾಕಿರೋ ಸಿಂಗಲ್ ಕ್ರೋಶೆ ಇದೆಯಲ್ವ, ಅದರ ಹಿಂದುಗಡೆಯಿಂದ ಕ್ರೋಶೆ ಹುಕ್ ಹಾಕಿ ದಾರ ತೊಗೊಂಬನ್ನಿ. ಆಗ ಇಲ್ಲಿ 4 ಲೂಪ್ ಇರುತ್ತೆ ಕ್ರೋಶೆ ಹುಕ್ಕಲ್ಲಿ. ಫಸ್ಟ್ ದಾರ ತಗೊಂಡು ಫಸ್ಟ್ 2 ಒಂದು ಮಾಡಿ, ಮತ್ತೆ 3 ಇರುತ್ತೆ, ಮತ್ತೆ ದಾರ ತಗೊಂಡು ಮತ್ತೆ 2 ಒಂದು ಮಾಡಿ, ಮತ್ತೆ 2 ಇರುತ್ತೆ, ಮತ್ತೆ ದಾರ ತಗೊಂಡು ಒಂದು ಮಾಡಿ, ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ 2 ಸಾರಿ ದಾರ ಸುಂದ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಮತ್ತು ಅದೇ ಜಾಗದಲ್ಲಿ ಆ ಸಿಂಗಲ್ ಕ್ರೋಶೆಯ ಗ್ಯಾಪಲ್ಲಿ ದಾರ ತಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಟೈಮ್ ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಆ ಗ್ಯಾಪಲ್ಲಿ ಈ ಥರ 2 ಸಾರಿ ದಾರ ಸುತ್ತಕೊಂಡು ಈ ಥರ ಸಿಂಗಲ್ ಕ್ರೋಶೆ ಹಿಂದುಗಡೆಯಿಂದ ದಾರ ತಂದು 2 ಒಂದು 2 ಒಂದು 2 ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ನಾನಿಲ್ಲಿ ಒಟ್ಟು 5 ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಅಂದರೆ ಫಸ್ಟ್ 3 ಚೈನು ಒಂದು ಟ್ರಿಪಲ್ ಕ್ರೋಶೆ ಮತ್ತು 4 ಟ್ರಿಪಲ್ ಕ್ರೋಶೆ, ಆ ಥರ. ಫಸ್ಟ್ 3 ಚೈನನ್ನು ಟ್ರಿಪಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿದರೆ ಮತ್ತು 4 ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು ನೋಡಿ, ಇದು ಮತ್ತೆ ಸರಿಯಾಗಿ ಹಾಕ್ಕೊಳ್ಳಿ. ಈ ಥರ ತಪ್ಪಾದರೆ ಬಿಡಿಸ್ಕೊಂಡು ಮತ್ತೆ ಸರಿಯಾಗಿ ಹಾಕ್ಕೊಳ್ಳಿ. ಕೆಲವು ಸಾರಿ ಸಿಕ್ಕಾಕೊಂಡಂಗೆ ಆಗುತ್ತೆ, 3 ಸಾರಿ ಮಾಡಬೇಕಾಗತ್ತಲ್ವ, 2 ಸಾರಿ ದಾರ ಸಂದ್ಕೊಂಡಿರ್ತೀವಿ. ನೋಡಿ ಈ ಥರ ದಾರ ತೊಗೊಂಬಂದು, ಅಂದರೆ ಗ್ಯಾಪ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಕಷ್ಟ ಇದೆ, ಆದರೆ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಗ್ಯಾಪ್ ಸಾಕಾಗತ್ತೆ. ಈ ಥರ ಮಾಡಿಬಿಟ್ಟು ಬಗ್ಗಿಸ್ಬಿಟ್ಟು ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಸ್ಲ್ಯಾಂಟಿಂಗ್ ಆರ್ಚ್ ಆಯ್ತದು. ಒಂದು ಟ್ರಿಪಲ್ ಕ್ರೋಶೆಯ ಸ್ಲ್ಯಾಂಟಿಂಗ್ ಆರ್ಚು ಸಿಂಗಲ್ ಕ್ರೋಶೆಯಲ್ಲಿ ಮಾಡೋದು ಸಾಮಾನ್ಯ ಇದು. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿಂದಲೇ ಡೈರೆಕ್ಟಾಗಿ, ಬೇರೆ ಏನು ಸ್ಟಿಚ್ ಇಲ್ಲ. ಎಲ್ಲಿ ಲಾಕ್ ಮಾಡಿದ್ದೀವಿ ಅಲ್ಲಿಂದಲೇ 3 ಚೈನ್ ಹಾಕಿಬಿಟ್ಟು ಆ ಲಾಕಿನ ಒಳಗಡೆ, ಅಂದರೆ ಅದು ಸಿಂಗಲ್ ಕ್ರೋಶೆಯ ಗ್ಯಾಪಲ್ಲಿ 4 ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಸಾಮಾನ್ಯವಾಗಿ ನಾವು ಡಬಲ್ ಕ್ರೋಶೆ ಹಾಕಿ ಆ ಡಬಲ್ ಕ್ರೋಶೆಯಲ್ಲಿ ಮತ್ತೆ ಮಾಡೋದಲ್ವ ಆರ್ಚ್. ಇದೀಗ ನಾನು ಸಿಂಗಲ್ ಕ್ರೋಶೆಯಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ಮತ್ತೆ 2 ಸತಿ ದಾರ ಸಂದ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತಂದು, ಅದು ಸ್ವಲ್ಪ ಕಡಿಮೆ ಗ್ಯಾಪ್ ಇರುತ್ತೆ. ಡಬಲ್ ಕ್ರೋಶೆಲ್ಲಾದರೆ ಗ್ಯಾಪ್ ಇರುತ್ತೆ, ಇದು ಸಿಂಗಲ್ ಕ್ರೋಶೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಗ್ಯಾಪ್ ಇರುತ್ತೆ. ಆದರೂ ಮಾಡೋಕ್ಕಾಗತ್ತೆ 5 ಸಾರಿ, ಅಂದರೆ 4 ಸಾರಿ ಟ್ರಿಪಲ್ ಕ್ರೋಶೆ ಹಾಕ್ಕೋಬೇಕಾಗತ್ತೆ. 4 ಟ್ರಿಪಲ್ ಕ್ರೋಶೆ ಬರುತ್ತೆ, ಏನು ಕಷ್ಟ ಆಗಲ್ಲ. ಅದು ಗ್ಯಾಪ್ ಇರುತ್ತೆ ಅಲ್ಲಿ, ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಈ ಥರ 5 ಮಾಡ್ಕೊಳ್ಳಿ. ಅಂದರೆ 3 ಚೈನನ್ನು ಕೂಡ ಒಂದು ಟ್ರಿಪಲ್ ಕ್ರೋಶೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಫಸ್ಟ್ ಸ್ಟಾರ್ಟಿಂಗು. ಈ ಥರ ಸ್ಲ್ಯಾಂಟಿಂಗ್ ಆರ್ಚು ಬರುತ್ತೆ, ಚಿಕ್ಕ ಚಿಕ್ಕ ಆರ್ಚು 3 ಆಗಿರೋದು, ಇನ್ನೊಂದು ಮಾಡ್ಕೋಬೇಕದು 4. ನೋಡಿ ಈ ಥರ ಮಾಡಿಕೊಂಡು ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ನೀವು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಚಿಕ್ಕ ಚಿಕ್ಕದಾದ್ದು ಪುಟ್ಟ ಪುಟ್ಟ ಅರ್ಚುಗಳು ಬರುತ್ತೆ, ಕ್ಯೂಟಾಗಿರುತ್ತೆ. ಸಿಂಪಲ್ ಸ್ಯಾರಿಗಳಿಗೆ ಮಾಡ್ಕೋಬೋದು. ಈ ಸಾರಿ ಜರಿದಲ್ಲ, ಹಾಗಂತ ಸಿಲ್ಕ್ ಸ್ಯಾರಿ, ಅಂದರೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು. ತುಂಬ ಚೆನ್ನಾಗಿದೆ, ಸೀರೆನೂ ಚೆನ್ನಾಗಿದೆ,
ಇದಕ್ಕೆ ಈ ಡಿಸೈನು ಚೆನ್ನಾಗಿರುತ್ತೆ. ಸಿಂಪಲ್ ಬೇಬಿ ಕುಚ್ಚು ಹಾಕೋದ್ರಿಂದ ಈ ಥರ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ, ಸಿಂಪಲ್ ಸಾರಿ ಆಗಿರೋದ್ರಿಂದ. ತುಂಬ ಜರಿ ಇರುವಂತಹ ಸಾರಿ ಅಂದರೆ ಭಾರದ ಸಾರಿ ಅಲ್ಲ, ಇದು ದೊಡ್ಡ ಇದಲ್ಲ, ಸಾಫ್ಟ್ ಸಿಲ್ಕ್ ಇದು. ಆದ್ದರಿಂದ ಇದಕ್ಕೆ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ನಾನಿದು 5 ಆರ್ಚ್ ಮಾಡ್ತಾಯಿದ್ದೀನಿ, ಹೀಗೆ ಸ್ಲ್ಯಾಂಟಿಂಗ್ ಆರ್ಚ್ 5 ಆರ್ಚ್ ಆದಮೇಲೆ ಮತ್ತೆ ಕುಚ್ಚು ಹಾಕ್ಕೊಳ್ತಾಯಿದ್ದೀನಿ. 5 ಆರ್ಚಿಗೆ ಒಂದ್ರಂಗೆ ನೋಡಿ ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ತಾ ಹೋಗಿ ಇದನ್ನು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಮತ್ತೆ ಲಾಕ್ ಮಾಡೋದು. ಆ ಲಾಕಲ್ಲೇ ಮತ್ತೆ 3 ಚೈನ್ ಮಾಡಿಕೊಂಡು ಲಾಕಲ್ಲೇ ಆರ್ಚ್ ಮಾಡ್ಕೊಳ್ಳೋದು. ಈಗ ಇದೇ ಲಾಕಲ್ಲಿ ಆರ್ಚ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ 5 ಮಾಡಿದ್ದೀನಿ ನಾನಿಲ್ಲಿ, 3 4 5 ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿಬಿಟ್ಟು ಈಗ ಕುಚ್ಚಿಗೆ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡಿದ್ದೀನಲ್ವ 4 ಚೈನು, ಅದೇ 4 ಚೈನನ್ನು ಈಗ ಮಾಡ್ತಾಯಿದ್ದೀನಿ. ಕುಚ್ಚು ಸೇರಿಸ್ಕೊಳ್ಳೋಕ್ಕೆ ಗ್ಯಾಪ್ ಕೊಡ್ತಾಯಿದ್ದೀನಿ. 4 ಚೈನ್ ಹಾಕಿ ಕುಚ್ಚಿಗೆ ಜಾಗ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ. ಈಗ ಕುಚ್ಚಿಗೆ ಜಾಗ ಸೇರಿಸ್ಕೊಳ್ಳೋಕ್ಕೆ ಮಾಡಿದ ಮೇಲೆ ಅದರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಇದೇ ಸಿಂಗಲ್ ಕ್ರೋಶೆಗೆ ಮಾಡ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ಕುಚ್ಚು ಸ್ವಲ್ಪ ಓರೆ ನಿಂತ್ಕೊಳ್ಳುತ್ತೆ, ಅದು ಎದ್ದು ನಿಂತ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಆರ್ಚ್ ಸ್ಟಾರ್ಟ್ ಮಾಡ್ತೀನಿ ನಾನು. ಕುಚ್ಚಿಗೆ ಹಾಕಿರೋ 4 ಚೈನ್ನ ಸಿಂಗಲ್ ಕ್ರೋಶೆ ಇದೆಯಲ್ವಾ, ಲಾಕ್ ಮಾಡಿರೋದು 4 ಚೈನ್ ಲಾಕ್ ಮಾಡಿರೋದು, ಅದರಲ್ಲೇ ಮಾಡಬಹುದು ಬೇಕು ಅಂದರೆ. ಸ್ವಲ್ಪ ಅದು ಓರೆ ನಿಂತ್ಕೊಳ್ಳುತ್ತೆ ಕುಚ್ಚೋದಕ್ಕೆ ಅಲ್ಲಿ ನೀವು ಇದು ಹಾಕಿದ ಮೇಲೆ. ಆದ್ದರಿಂದ ಈ ಥರ ಒಂದು ಸಿಂಗಲ್ ಕ್ರೋಶೆ ಹಾಕಿರೋದು ಅಷ್ಟೇ ನಾನು. ನೀವು ಬೇಕು ಅಂದರೆ ಹಾಗೆ ಮಾಡ್ಕೋಬೋದು. ಈ ಸಿಂಗಲ್ ಕ್ರೋಶೆ ಕಂಪಲ್ಸರಿ ಏನಲ್ಲ, ಆಪ್ಷನಲ್ಲು. ಈ ಥರ 2 ಸೈಡ್ ದಾರಿಸ್ಕೊಂಡು ಆ ಸಿಂಗಲ್ ಕ್ರೋಶೆ ಇದೆಯಲ್ವ, ಆ ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡಲ್ಲಿ ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಎರಡಾಯಿತು. ಇನ್ನೊಂದು ಸಾರಿ 3 2 2 2 ಮತ್ತೆ 2 ಸಾರಿ ದಾರ ಸುತ್ಕೊಳ್ಳಿ. ಇದರ ಹಿಂದಿಂದ ದಾರ ತಗೊಂಬನ್ನಿ, ಸಿಂಗಲ್ ಕ್ರೋಶೆ ಹಿಂದಿಂದ 4 ಲೂಪ್ ಇರುತ್ತೆ ಕ್ರೋಶೆ ಹುಕ್ಕಲ್ಲಿ. ಫಸ್ಟ್ 2 ಒಂದು ಮಾಡಿ, ಮತ್ತೆ ದಾರ ತಗೊಳ್ಳಿ, ಮತ್ತೆ 2 ಮಾತ್ರ ಮಾಡಿ, ಮತ್ತೆ 2 ಮಾಡಿ, ಆ ಥರ. ಇನ್ನೊಂದು ಸಾರಿ ದಾರ ತಗೊಂಬನ್ನಿ, 2 2 2 ಈ ಥರ ಒಟ್ಟು 5 ಟ್ರಿಪಲ್ ಕ್ರೋಶೆ ಆಗುತ್ತೆ. ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಇದೇ ಥರ ಮುಂದಿಸ್ಕೊಂಡು 5 ಆರ್ಚ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನು, ಅದೊಂದು ಟ್ರಿಪಲ್ ಕ್ರೋಶೆ ಈಕ್ವಲು, ಮತ್ತು 2 ಸಾರಿ ದಾರ ಸುತ್ಕೊಂಡು ಈಗ ಲಾಕ್ ಮಾಡಿರೋ ಸಿಂಗಲ್ ಕ್ರೋಶೆ ಇದೆಯಲ್ವ ಅದರ ಬ್ಯಾಕ್ ಸೈಡಿಂದ ತಗೊಂಬನ್ನಿ. 2 ಆಯಿತು. ಮೂರನೇದಿದು 3 ಮತ್ತು 2 ಸಾರಿ ದಾರ ಸುತ್ಕೊಳ್ಳಿ. 2 1 2 4 ಇನ್ನೊಂದು ಸಾರಿ ದಾರ ತಗೊಂಬನ್ನಿ. 2 1 2 1 2 ಈ ಥರ ಮಾಡಿಬಿಟ್ಟು ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ನೀವು 5 ಮಾಡಬೇಕು ಅಂತಿಲ್ಲ, 6 ಮಾಡ್ಬೋದು, 4 ಮಾಡ್ಬೋದು. ಟ್ರಿಪಲ್ ಕ್ರೋಶೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ದೊಡ್ಡದು ಮಾಡೋಕ್ಕೆ ಅಂದರೆ ದೊಡ್ಡದು ಮಾಡ್ಕೊಳ್ಳಿ. ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಎಲ್ಲಿ ನೀವು ಲಾಕ್ ಮಾಡಿರ್ತೀರ ಮೊದಲಿನ ಆರ್ಚು ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳೋದು ಹೊಸ ಆರ್ಚನ್ನು. 5 6 ಎಷ್ಟಾದರೂ ನೀವು ಟ್ರಿಪಲ್ ಕ್ರೋಶೆ ಮಾಡ್ಕೋಬಹುದು ನಿಮಗೆ ಇಷ್ಟ ಬಂದಂಗೆ. ಸ್ವಲ್ಪ ಜಾಸ್ತಿ ಮಾಡಿದರೆ ಅದು ಸ್ವಲ್ಪ ದೊಡ್ಡ ಬರುತ್ತೆ, ಅಂದರೆ ಇಲ್ಲಾಂದರೆ ಕಾಣಲ್ಲ ಅಲ್ವಾ, ತುಂಬ ಚಿಕ್ಕದಾದರೂ ಕಾಣಲ್ಲ ಸಾರಿಗಳ ಸೆರಗಲ್ಲಿ. ಅದರಿಂದ ಸ್ವಲ್ಪ ದೊಡ್ಡಕ್ಕೆ ಮಾಡಿರೋದು. ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್ ಸ್ಯಾರಿಗಳಿಗೆ ಧಾರಾಳವಾಗಿ ಮೈಸೂರು ಸಿಲ್ಕ್ಗೆಲ್ಲ
ಇದನ್ನು ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ ಡಿಸೈನ್ ಆಗಿರೋದ್ರಿಂದ. ಮಾಡೋದು ಸ್ವಲ್ಪ ಬೇಗನೆ ಸುಲಭ, ಅಂದರೆ ಬಿಗ್ನರ್ಸು ಮಾಡ್ಕೋಬೋದು, ಸ್ಪೀಡಾಗಿ ಮಾಡ್ಕೋಬೋದು. ಒಂದೇ ಸ್ಟೆಪ್ ಆಗಿರೋದ್ರಿಂದ ಹೆಚ್ಚು ಟೈಮ್ ತಗೊಳ್ಳಲ್ಲ. ಮತ್ತು 4 ಚೈನು 5 ಸರಿ ಆರ್ಚ್ ಮಾಡಿದ ಮೇಲೆ ಮತ್ತೆ ಕುಚ್ಚಿಗೆ 4 ಚೈನ್ ಸೇರಿಸ್ಕೊಳ್ತಾ ಇದ್ದೀನಿ. 4 ಚೈನ್ ಮಾಡಿ ಬಟ್ಟೆ ಇದಕ್ಕೆ ಸೀರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ ಮಾಡ್ಕೊಳ್ಳಿ. ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈಗ ಕುಚ್ಚು ಹಾಕೋದು ತೋರಿಸ್ತಾ ಇದ್ದೀನಿ. ಇದೀಗ ನಾನು ಬ್ಯಾಕ್ ಸೈಡಲ್ಲಿ ಇಟ್ಟಿದ್ದೀನಿ. ಇದು ಬ್ಯಾಕ್ ಸೈಡು, ಫ್ರಂಟ್ ಸೈಡ್ ಆ ಕಡೆದು. ಈಗ 100 ಎಳೆ ದಾರ ತಗೊಂಡಿದ್ದೀನಿ ನಾನು ಕುಚ್ಚಿಗೆ. ಇದನ್ನು ಈ ಕುಚ್ಚಿಗೆ ಅಂತ ಜಾಗ ಬಿಟ್ಟಿದ್ದೀನಿ ಅಲ್ಲಿ 4 ಚೈನು, ಅಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಎಳ್ಕೊಳ್ಳಿ ದಾರನ ಪೂರ್ತಿ ಎಳ್ಕೊಂಡು ಎಷ್ಟು ಬೇಕೋ ಅಷ್ಟು ಉದ್ದ ಇಟ್ಕೊಂಡು ಇದನ್ನು ಮಡಿಸ್ಕೊಂಡು ಇನ್ನೊಂದು ಕೈಯಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ನೀಟ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ನಾನು ಸೂಜಿಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಬಟ್ಟೆ ಹೊಲಿಯೋ ಸೂಜಿಗೆ 2 ಎಳೆ ದಾರ, 2 ಎಳೆ ಜರಿ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಮಿಡ್ಲಲ್ಲಿ ಚುಚ್ಚಿಬಿಟ್ಟು ಆಚೆ ಕಡೆಗೆ ತನ್ನಿ. ಉದ್ದಕ್ಕೆ ಎಳೆದ ಮೇಲೆ ಎಂಡನ್ನು ಸ್ವಲ್ಪ ಉದ್ದ ಇಟ್ಕೊಂಡು ಅದನ್ನು ಇನ್ನೊಂದು ಆ ಕೈಯಲ್ಲಿ ಹೆಬ್ಬೆರಳಲ್ಲಿ ಇಟ್ಕೊಳ್ಳಿ. ಈಗ ಸುಮ್ಮನೆ ಆ ಕಡೆಯಿಂದ ತಂದು ಉದ್ದಕ್ಕೆ ಎಳೆದಾಗ ರಿಂಗ್ ಥರ ಆಗುತ್ತಲ್ವ, ರಿಂಗಿನ ಒಳಗಡೆಯಿಂದ ಸೂಜಿ ತಂದು ಸೇರಿಸ್ಕೊಳ್ಳಿ. ಅದು ಗಂಟಾಗತ್ತೆ. ಬಟ್ಟೆಗಳಲ್ಲೆಲ್ಲ ಹೊಲಿಯುವಾಗ ನಾವು ಸಾಮಾನ್ಯವಾಗಿ ಆ ಗಂಟೆ ಮಾಡ್ತೀವಲ್ವ, ಅದೇ ಥರ ಗಂಟು ಮಾಡ್ಕೊಳ್ಳಿ. ಒಂದು 4 ರಿಂದ 5 ಸರಿ ಆ ಥರ ಮಾಡ್ಕೊಳ್ಳಿ. ಈ ಥರ 4 ರಿಂದ 5 ಸರಿ ಮಾಡ್ಕೊಳ್ಳಿ. ಆಮೇಲೆ ಆ ದಾರದಲ್ಲಿ ನೂಲು ಆಚೆ ತನ್ನಿ, ದಾರ ಜರಿ ಥ್ರೆಡ್ ಆಚೆ ತನ್ನಿ. ಮತ್ತು ಫುಲ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿನೇ ಒಂದೇ ರೀತಿ ಮಾಡ್ಕೋಬೋದು ನೀವು ಹಂಗೆ ಮಾಡೋದಾದರೆ. ಆಮೇಲೆ ಟ್ರಿಮ್ ಮಾಡೋದಾದ್ರೂ ಮಾಡ್ಕೋಬೋದು. ನಾನು ಆಮೇಲೆ ಟ್ರಿಮ್ ಮಾಡ್ತೀನಿ ಸಾಮಾನ್ಯವಾಗಿ. ನಾನು ನೋಡಿ ಈ ಥರ ಹಿಂಗೆ ಇಟ್ಕೊಂಡು ಬೆರಳಲ್ಲಿ ಟ್ರಿಮ್ ಮಾಡ್ಕೊಂಡ್ರೆ ಆಯಿತು. ನಾನೆಲ್ಲ ಕುಚ್ಚುಗಳು ಹಾಕಿದ ಮೇಲೆ ಒಟ್ಟಿಗೆ ಮಾಡ್ತೀನಿ. ಇಲ್ಲಾಂದರೆ ಈ ಥರ ಬೆರಳಲ್ಲಿ ಹಿಡಿದು ಹಿಂಗೆ ಕಟ್ ಮಾಡ್ಕೋಬೋದು ನೀವು ಅಲ್ಲಲ್ಲೇ. ನಾನು ಹಂಗೆ ಮಾಡಲ್ಲ ಈಗ, ಯಾಕಂದರೆ ಅದು ಸಾರಿಗೆ ಬೀಳತ್ತೆ, ಸೀರೆಗೆ ಬೀಳತ್ತೆ ದಾರ. ಅದು ಬಿದ್ದರೆ ಮತ್ತೆ ಅದು ಹಾಗೆ ಇರತ್ತೆ, ಅದನ್ನು ತೆಗಿಯೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗ ಮಾಡಲ್ಲ, ಆಮೇಲೆ ಅಡಿಯಲ್ಲಿ ಪೇಪರ್ ಇಟ್ಕೊಂಡು ಆಮೇಲೆ ಮಾಡ್ತೀನಿ ಟ್ರಿಮ್ಮು. ನಿಮಗೆ ಜರಿ ಥ್ರೆಡ್ ಫ್ರಂಟ್ ಸೈಡ್ ಬೇಕು ಅಂದರೆ ಫ್ರಂಟ್ ಸೈಡ್ಗೆ ಹಾಕಿ, ನಾನಿಲ್ಲಿ ಬ್ಯಾಕ್ ಸೈಡಿಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲಾಗಿ ಈಸಿಯಾಗಿದೆ. ನಾನಿಲ್ಲಿ ಪಿಂಕ್ ಮತ್ತು ಆರೆಂಜ್ 2 ಕಲರು ಕುಚ್ಚು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಂಗೆ ಕಲರ್ ಚಾಯ್ಸ್ ಇಲ್ಲ, ಬರೀ ಅದು 2 ಕಲರ್ ಇರೋದು ಇಡೀ ಸೀರೆಯಲ್ಲಿ, ಬೇರೆ ಏನು ಕಲರ್ ಇಲ್ಲ. ಅದರಿಂದ ಒಂದು ಬಾರ್ಡ್ರಲ್ಲಿ ಸ್ವಲ್ಪ ಹಸಿರಿತ್ತು, ಅದರಿಂದ ಹಸಿರ ದಾರದಲ್ಲಿ ಡಿಸೈನ್ ಹಾಕಿದ್ದೀನಿ. ಬಾಕಿ ಉಳಿದಿರೋದು ಪಿಂಕ್ ಮತ್ತು ಆರೆಂಜನ್ನು ಕುಚ್ಚು ಹಾಕ್ಕೊಂಡಿದ್ದೀನಿ. ಯಾವುದೇ ರೀತಿ ಮಾಡಿದರೂ ಅಷ್ಟು ಮ್ಯಾಚ್ ಆಗೋಲ್ಲ, ಅದು ಬೇರೆ ಕಲರು. ಅದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು. ನೀವು ಇದೇ ಥರ ಡಿಸೈನ್ ಹಾಕ್ಕೊಳ್ಳಿ, ಸಿಂಪಲ್ ಸೀರೆಗಳಿಗೆ ಹಾಕ್ಕೊಳ್ಳಿ. ನೋಡಿ ಸಿಂಪಲಾಗಿ ಇರುತ್ತೆ, ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ. ಈಸಿ, ಒಂದೇ ಸ್ಟೆಪ್ ಆಗಿರೋದ್ರಿಂದ ಒಂದೇ ದಿನದಲ್ಲೇ ಆಗೋಗುತ್ತೆ, ಬೇಗ ಆಗೋಗುತ್ತೆ. ನೀವು ಮಾಡಿಕೊಡ್ಬೋದು. ಬೇಗ ಆಗಬೇಕು ಅಂತ ಯಾರಾದರೂ ನಿಮಗೆ ಬಂದು ಹೇಳಿದರೆ, ಸಿಂಪಲ್ ಸ್ಯಾರಿಗಳಿದ್ದರೆ ಈ ಥರ ಮಾಡಿ ಕೊಡ್ಬೋದು ನೀವು. ಬೇಗ ಆಗುತ್ತೆ, ಇದು 1 ಗಂಟೆಯಲ್ಲೇ ಆಗುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ನಿಮ್ಮ ಸೀರೆಗಳಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ತುಂಬ ಡಿಸೈನ್ಗಳು ನನ್ನ ಚಾನಲಲ್ಲಿ ಇವೆ. ಇನ್ನು ಮುಂದೆನೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಿಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವೀಡಿಯೋಗಳು ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಳೆ ವೀಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ, ಅದರಿಂದ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.